ಯೂಟ್ಯೂಬ್ ಚಾನಲ್ SLN ಲೈಫ್ ಬ್ಲೂಮ್ಸ್. ಇವತ್ತಿನ ಒಂದು ವಿಡಿಯೋ ಬಂದು ನವರಾತ್ರಿ ಹಬ್ಬದ 3ನೇ ದಿನದ ವಿಡಿಯೋ ಆಗಿರುತ್ತದೆ. ನವರಾತ್ರಿ ಹಬ್ಬದ 3ನೇ ದಿನ ನಾವು ಚಂದ್ರಘಂಟ ದೇವಿಯನ್ನು ನಾವು ಆರಾಧನೆ ಮಾಡುತ್ತೇವೆ. ಚಂದ್ರಘಂಟ ದೇವಿಯ ಮಹತ್ವ ಮತ್ತು ಇತಿಹಾಸ ಏನು ಅಂತ ಅಂದರೆ, ಚಂದ್ರಘಂಟ ದೇವಿಯು ತಲೆಯ ಮೇಲೆ ಅರ್ಧ ಚಂದ್ರ ಗಂಟೆಯ ಆಕಾರವಿದ್ದು ನಾವು ತಾಯಿಗೆ ಚಂದ್ರಘಂಟ ದೇವಿ ಎಂದು ಕೂಡ ಕರೆಯುತ್ತೇವೆ. ಚಂದ್ರಘಂಟ ದೇವಿಯ ವಾಹನ ಬಂದು ಸಿಂಹ ವಾಹನವಾಗಿರುತ್ತದೆ. ಚಂದ್ರಘಂಟ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ವಿವಿಧವಾದಂಥ ಆಯುಧಗಳಿದೆ. ವಿವಿಧವಾದ ಆಯುಧಗಳು ಅಂತ ಅಂದರೆ ಕಮಲ, ಗದೆ, ಚಕ್ರ, ಕಾಮಂಡಲ, ಜಪಮಾಲೆ ಮತ್ತು ಮುಂತಾದ ಆಯುಧಗಳು ಹೊಂದಿದ್ದು ತಾಯಿಯು ಶಾಂತ ರೂಪದಲ್ಲಿ ನೆಲೆಸಿದ್ದಾಳೆ ಅಂತಲೂ ಕೂಡ ಹೇಳಲಾಗುತ್ತದೆ. ಇವತ್ತಿನ ಒಂದು ಬಣ್ಣ ಬಂದು ಗಾಢ ನೀಲಿ ಬಣ್ಣ ಆಗಿರುತ್ತದೆ. ಗಾಢ ನೀಲಿ ಬಣ್ಣ ಅಂತ ಅಂದರೆ ರಾಯಲ್ ಬ್ಲೂ ಕಲರ್. ಇವತ್ತು ನಾವು ಚಂದ್ರಘಂಟ ದೇವಿಯ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಶಕ್ತಿ, ಧೈರ್ಯ ಮತ್ತು ಯಾವುದೇ ಸಮಸ್ಯೆ ಬಂದರೂ ಅದನ್ನು ನಾವು ಎದುರಿಸಿ ನಾವು ಶಕ್ತಿ ಒಂದು ಧೈರ್ಯದ ಮೂಲಕ ಅದನ್ನು ನಾವು ಸರಿ ಮಾಡಿಕೊಳ್ಳಬಹುದು ಎಂದು ಕೂಡ ಹೇಳಲಾಗುತ್ತದೆ. ರಾಯಲ್ ಬ್ಲೂ ಬಂದು ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಒಂದು ಸ್ಟ್ರೆಂತ್ ಅಂತ ಕೂಡ ಹೇಳಲಾಗುತ್ತೆ. ರಾಯಲ್ ಬ್ಲೂ ಇಸ್ ದ ಸ್ಟ್ರೆಂತ್ ಆಫ್ ಅವರ್ ಲೈಫ್. ರಾಯಲ್ ಬ್ಲೂ ಹಾಕೋದ್ರಿಂದ ನಮಗೆ ಸ್ಟ್ರೆಂತ್ ಮತ್ತು ಪ್ಯೂರಿಟಿ, ಪ್ರಾಸ್ಪ್ಯಾರಿಟಿ ಅನ್ನೋದು ಕೂಡ ನಮ್ಮ ಲೈಫಲ್ಲಿ ಇರುತ್ತೆ ಅಂತಲೂ ಕೂಡ ಹೇಳಲಾಗುತ್ತದೆ. ಆ್ಯಂಡ್ ಇತಿಹಾಸ, ಚಂದ್ರಘಂಟ ದೇವಿಯ ಇತಿಹಾಸ ಬಂದು ದುಷ್ಟ ರಾಕ್ಷಸರ ಕತ್ತಲೆ, ಭಯ, ದೇವಲೋಕ ಮತ್ತು ಭೂಮಿಯನ್ನು ರಕ್ಷಿಸಲು ಮಹಾದೇವರು ದುರ್ಗೆಯನ್ನು ಸೃಷ್ಟಿಸಿದರು. ದುರ್ಗೆಯ ಮತ್ತೊಂದು ರೂಪವೇ ಚಂದ್ರಘಂಟ ದೇವಿಯ ರೂಪ. ಚಂದ್ರಘಂಟ ದೇವಿಯು ಶಾಂತ ಸ್ವರೂಪದವಳು ಮತ್ತು ದುಷ್ಟ ರಾಕ್ಷಸರ ಸಂಹಾರ ವೇಳೆ ತಾಯಿ ದ್ರುತವಾಗಿ ದುಷ್ಟರನ್ನು ನಾಶ ಮಾಡಿದ್ದಾಳೆ ಎಂದು ಕೂಡ ಹೇಳಲಾಗುತ್ತದೆ. ತಾಯಿಯನ್ನು ನಾವು ಆರಾಧಿಸುವುದರಿಂದ ನಮ್ಮ ಜೀವನದಲ್ಲಿ ಬಂದಂಥ ಕಷ್ಟಗಳು ನಿವಾರಣೆ ಆಗುತ್ತದೆ. ತಾಯಿ ಭಕ್ತರಿಗೆ ಬೇಗ ಒಲಿಯುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮೇಷನ್ ಅಂತ ಹಾಕೋದ್ರಿಂದ ನಾನು ನಿಮಗೆ ಈ ಒಂದು 3ನೇ ದಿನದ ಇನ್ಫಾರ್ಮೇಷನ್, ಅಂದರೆ ಈ 3ನೇ ದಿನ ಚಂದ್ರಘಂಟ ದೇವಿಯ ಒಂದು ಏನು ಹಿಸ್ಟ್ರಿ ಏನಿದೆ, ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದೆ ಇನ್ನಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.